ಬೇಗ ಬೇಗ ತಿಂಡಿ ಮುಗಿಸಿ ಇವತ್ತೊಂದು ಹೊಸ ಜಾಗಕ್ಕೆ ಹೋಗೋಣ, ಬನ್ನಿ ನನ್ನ ಜೊತೆ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಟೆಕ್ನೋ ಕನ್ನಡ್ತಿ. ಇವತ್ತು ಬೆಳಿಗ್ಗೆ ಎದ್ದು ರೆಡಿಯಾಗಿ ಟಿಫಿನ್ ಮಾಡೋಕ್ಕೆ ಟೈಮ್ ಇಲ್ದೇನೆ ಇವಾಗ ಬಂದು ಹೋಟೆಲಲ್ಲಿ ತಿಂಡಿ ತಿಂತಾ ಇದ್ದೀನಿ. ಆ್ಯಂಡ್ ಇವಾಗ ನಾವು ಹೋಗ್ತಿರೋದು ಮಹಾರಾಷ್ಟ್ರದ ಲೋನಾವಾಲಾದಲ್ಲಿರೋ ಒಂದು ಸ್ಪೆಷಲ್ ಪ್ಲೇಸ್ಗೆ. ಏನಂತ ಅಂದರೆ ಇದು ಭಾರತದ ಅತಿ ದೊಡ್ಡ ವಾಟರ್ ಪಾರ್ಕ್ ಆ್ಯಂಡ್ ಅಮ್ಯೂಸ್ಮೆಂಟ್ ಪಾರ್ಕ್. ನೀವಿನ್ನು ಬೆಂಗಳೂರಲ್ಲಿ ನೋಡಿರ್ತೀರಾ ಅಥವಾ ಬೇರೆ ನೋಡಿರ್ತೀರಾ, ಅದೆಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಇದೇ ಭಾರತದ ಅತಿ ದೊಡ್ಡ ವಾಟರ್ ಪಾರ್ಕ್ ಆ್ಯಂಡ್ ಅಮ್ಯೂಸ್ಮೆಂಟ್ ಪಾರ್ಕು. ಸಿಕ್ಕಾಪಟ್ಟೆ ರೈಡ್ಸ್ ಇದ್ದಾವೆ ಆ್ಯಂಡ್ ವಾಟರ್ ಪಾರ್ಕಲ್ಲಿ ಸಿಕ್ಕಾಪಟ್ಟೆ ಸ್ಲೈಡ್ಸ್ ಇದ್ದಾವೆ. ಬನ್ನಿ ನೋಡೋಣ ಒಳಗಡೆ ಏನೇನಿದೆ. ನನ್ನ ಹತ್ರ ಎಷ್ಟಾಗುತ್ತೋ ಅಷ್ಟು ನಿಮಗೆ ತೋರಿಸ್ತೀನಿ, ಹಾಗೆ ನಾನು ಕೂಡ ಎಂಜಾಯ್ ಮಾಡ್ತೀನಿ. ಎಂಟ್ರೆನ್ಸಲ್ಲೇ ಬ್ಯಾಗನ್ನೆಲ್ಲ ಚೆಕ್ ಮಾಡಿ ನಮಗೆ ಒಳಗಡೆ ಬಿಟ್ಟರು. ಏನಕ್ಕಂತಂದರೆ ತಿಂಡಿ ಎಲ್ಲ ಇಟ್ಕೊಂಡ್ರೆ ಅದು ಒಳಗಡೆ ಬಿಡಲ್ಲ ಅವರು, ಅದಕ್ಕೇ ಬ್ಯಾಗನ್ನೆಲ್ಲ ನೀಟಾಗಿ ಚೆಕ್ ಮಾಡ್ತಾರೆ. ನಾವು ಒಳಗಡೆ ಬಂದ ತಕ್ಷಣ ಪಟ್ಟಂತ ಟಿಕೆಟ್ ಕೌಂಟ್ರಿಗೆ ಹೋಗಿ ಟಿಕೆಟ್ಸ್ ತೊಗೊಂಡ್ವಿ. ಏನಕ್ಕಂತಂದರೆ ನಾವು ಬರೋ ಅಷ್ಟೊತ್ತಿಗೆ ಪಾರ್ಕ್ ಓಪನ್ ಆಗಿ 1.5 ಗಂಟೆ 2 ಗಂಟೆ ಆಗಿಬಿಟ್ಟಿತ್ತು. ಅಂದರೆ ನಾವು ಒಂದು 2 ಅವರ್ ಲೇಟಾಗಿ ಬಂದಿದ್ವಿ. ಅಂತಂದರೆ ಪುಣೆಯಿಂದ ಇಲ್ಲಿಗೆ ಬರಬೇಕಿತ್ತಲ್ವ, ಸೊ ಟೈಮ್ ಹಿಡಿತು. ಹಾಗೆ ಎಲ್ಲೊಂದು ಬರ್ತ್ಡೇ ಕೌಂಟರ್ ಇರುತ್ತೆ, ಯಾರೇ ಬರ್ತ್ಡೇ ಇರುತ್ತಲ್ಲ ಅವ್ರದ್ದೆಲ್ಲ ಸೆಲೆಬ್ರೇಟ್ ಮಾಡ್ತಾರೆ. ಬಟ್ ನೀವು ಮುಂಚೆ ರಿಜಿಸ್ಟರ್ ಆಗಿರಬೇಕು ಅಷ್ಟೇ. ಆ್ಯಂಡ್ ಒಳಗಡೆ ಹೋದ ತಕ್ಷಣ ನಾನು ಎಲ್ಲದು ಒಂದೇ ಕಡೆ ಇದೆ ಅಂತ ಅಂದ್ಕೊಂಡೆ, ಬಟ್ ವಾಟರ್ ಪಾರ್ಕ್ ಆ ಕಡೆ ಇದೆ, ಅಮ್ಯೂಸ್ಮೆಂಟ್ ಪಾರ್ಕ್ ಇಲ್ಲಿದೆ. ಫಸ್ಟ್ ನಾನು ಅಮ್ಯೂಸ್ಮೆಂಟ್ ಪಾರ್ಕಿಗೆ ಹೋಗ್ಬಿಡ್ತೀನಿ, ಏನಕ್ಕಂತಾನೆ ನಂಗೆ ವಾಟರ್ ಪಾರ್ಕಲ್ಲಿ ಆಡೋಕ್ಕೆ ಅಷ್ಟೊಂದು ಇಷ್ಟ ಆಗಲ್ಲ. ಬನ್ನಿ ಹಾಗಾದರೆ ಇವಾಗ ಅಮ್ಯೂಸ್ಮೆಂಟ್ ಪಾರ್ಕ್ ಒಳಗಡೆ ಹೋಗೋಣ, ಏನೇನಿದೆ ಅಂತ ನೋಡೋಣ. ಇಲ್ಲಂತೂ ಹೆವಿ ರೈಡ್ಸ್ ಇದ್ದಾವೆ, ಅದನ್ನೆಲ್ಲಂತೂ ನಾನು ಟ್ರೈ ಮಾಡಬೇಕು. ಯಾವ್ಯಾವ್ದು ವರ್ಕಿಂಗಲ್ಲಿದೆ, ಯಾವ್ಯಾವುದು ವರ್ಕಿಂಗಲ್ಲಿಲ್ಲ ಅದನ್ನು ಕೇಳಿಕೊಂಡು ನಾವು ಟ್ರೈ ಮಾಡಬೇಕಾಗುತ್ತೆ. ಫಸ್ಟ್ ನನ್ನ ಕಣ್ಣಿಗೆ ಬಿದ್ದಿದ್ದು ಈ ಉದ್ದ ಕಂಬದ ಥರ. ಇದು ನೋಡಿದ್ರೆ ಇಂಡಿಯಾದ ಟಾಲೆಸ್ಟ್ ರೈಡ್ ಅಂತ, ಇದ್ರ ಹೆಸರು Z Force ಅಂತ. ಆದರೆ ಇದು ಇನ್ನೂ ಸ್ಟಾರ್ಟ್ ಆಗಿಲ್ಲ, ಚೆಕ್ ಮಾಡ್ತಿದ್ದಾರೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು, ಇನ್ನೊಂದು ಅರ್ಧ ಗಂಟೆಯಲ್ಲಿ. ಅದಕ್ಕೂ ಮುಂಚೆನೇ ಒಂದು ಶೋ ಇದೆ, ನೀವು ಅದನ್ನು ಹೋಗಿ ನೋಡ್ಕೊಂಡು ಬನ್ನಿ, ಚೆನ್ನಾಗಿರುತ್ತೆ ಅಂತ ಅಂದರು. ನಾನೇನೋ 3D 5D ಶೋಸ್ ಥರ ಇರುತ್ತೆ, ಚೆನ್ನಾಗಿರ್ಬೋದು ಅಂತ ಒಳಗಡೆ ಹೋದೆ. ಅದು ನೋಡಿದ್ರೆ ಈ ಫಿಲ್ಮ್ನೆಲ್ಲ ಹೆಂಗೆ ಮಾಡ್ತಾರೆ, ರೆಡಿ ಮಾಡ್ತಾರೆ, ವಾಯ್ಸ್ ಹೆಂಗೆ ಕೊಡ್ತಾರೆ, ಮ್ಯೂಸಿಕ್ ಹೆಂಗೆ ಕಂಪೋಸ್ ಮಾಡ್ತಾರೆ, ಶೂಟ್ ಹೆಂಗೆ ಮಾಡ್ತಾರೆ, ಈ VFX ಎಫೆಕ್ಟ್ ಅದೆಲ್ಲ ಹೆಂಗೆ ಮಾಡ್ತಾರೆ, ಅದನ್ನೆಲ್ಲ 1 by 1 ಇದರೊಳಗಡೆ ತೋರಿಸ್ತಾರೆ. ಒಂದು ರೂಮ್ ಆದಮೇಲೆ ಒಂದು ರೂಮಿಗೆ ಕರ್ಕೊಂಡೋಗಿ ಆ್ಯಂಡ್ ಆಡಿಯನ್ಸ್ನೇ ಸೆಲೆಕ್ಟ್ ಮಾಡಿಕೊಂಡು ಅವ್ರ ಹತ್ರನೇ ಆ್ಯಕ್ಟ್ ಮಾಡೋಕ್ಕೆಲ್ಲ ಹೇಳ್ತಾರೆ. ನನಗದು ಫಸ್ಟ್ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ಅನ್ನಿಸ್ತು, ಆಮೇಲೆ ನನಗೆ ಬೋರ್ ಆಗಿಬಿಡ್ತು. ಆ್ಯಂಡ್ ಅಲ್ಲಿ AC ಹೆವಿ ಸ್ಮೆಲ್ ಬರ್ತಾಯಿತ್ತು, ನನಗೆ AC ಸ್ಮೆಲ್ ಆಗಲ್ಲ. ಅದು ಅರ್ಧಕ್ಕೆ ನಾನು ಅವ್ರ ಥರ ಫುಲ್ ರಿಕ್ವೆಸ್ಟ್ ಮಾಡ್ಕೊಂಡು ಹೊರಗಡೆ ಬಂದುಬಿಟ್ಟೆ. ಬಟ್ ಒಂಥರ ಮಜಾ ಇತ್ತು ಶೋ ಮಾತ್ರ, ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಬಟ್ ನಮ್ಗೆ ಇಲ್ಲಿ ಟೈಮ್ ಹೆವಿ ವೇಸ್ಟ್ ಆಗಿಬಿಡ್ತು, ಬಿಕಾಸ್ ಒಳಗಡೆ ಹೋಗ್ಬೇಕಾದ್ರೆ ಅವರು ಒಂದು 10 ನಿಮಿಷ ಅಂತ ಹೇಳಿದ್ರು. ಬಟ್ ಒಂದೊಂದು ಪಾರ್ಟಲ್ಲೂ 10 ನಿಮಿಷ 15 ನಿಮಿಷ ಅವರು ತೊಗೊಂಡ್ರು. ಒಂದು 3-4-5 ಪಾರ್ಟ್ ಇತ್ತು, ನಾವು ಅದಕ್ಕೆ ಒಂದು 2 ಪಾರ್ಟ್ ಮುಗಿಸ್ಕೊಂಡು ವಾಪಸ್ ಬಂದುಬಿಟ್ವಿ. ಹೊರಗಡೆ ಬರ್ತಿದ್ದಂಗೆ ಎಲ್ಲ ರೈಡ್ಸು ಸ್ಟಾರ್ಟ್ ಆಗಿತ್ತು. ಅದರೊಳಗಡೆ ನಾನು ಫಸ್ಟ್ ಟ್ರೈ ಮಾಡಿದ್ದು ಈ ರೈಡ್. ಇದ್ರ ಹೆಸರು ನನಗೆ ಮರ್ತೋಗಿದೆ, ಬಟ್ ಏನಂತಂದರೆ ಪೆಂಡ್ಯುಲಮ್ ಶೇಪಲ್ಲಿ ಮೂವ್ ಆಗುತ್ತೆ. ರೈಡ್ ಮಾತ್ರ ಹೆವಿ ಸೈಕಾಗಿತ್ತು. ಯಾರಾದರೂ ವಿಸಿಟ್ ಮಾಡಿದ್ರೆ ಈ ರೈಡನ್ನು ಮಾತ್ರ ಮಿಸ್ಸೇ ಮಾಡಬೇಡಿ. ಈ ರೈಡ್ನ ಮುಗಿಸ್ಕೊಂಡು ನೆಕ್ಸ್ಟು ನಾನು ಆಡೋಕ್ಕೆ ಹೋಗಿರೋದು Z Force. ಅದು ಇಂಡಿಯಾದ ಟಾಲೆಸ್ಟ್ ರೈಡು, ಸಖತ್ ಟಾಪಿಗೆ ಹೋಗುತ್ತೆ. ನನಗೇನಂತ ಟಾಲ್ ಅಂತ ಅನಿಸ್ತಿಲ್ಲ ಅದು ಆಡಿದಾಗ. ಬಟ್ ಬನ್ನಿ ಒಂದು ರೌಂಡ್ ಅದನ್ನೂ ಆಡ್ಕೊಂಡು ಬಂದುಬಿಡೋಣ. ಇದರ ನಂತರ ನಾನು ಆಡೋಕ್ಕೆ ಹೋಗಿದ್ದು ಡ್ಯಾಶಿಂಗ್ ಕಾರ್ ಮಾತ್ರ ನನಗೆ ಎಲ್ಲರಿಗಿಂತ ಫೇವ್ರೇಟ್ ಗೇಮು. ನಾನು ಇದನ್ನು ಒಂದು 2-3 ಸಲ ರಿಕ್ವೆಸ್ಟ್ ಮಾಡ್ಕೊಂಡು ಆಟ ಆಡಿದ್ದೀನಿ. ಅದಾದಮೇಲೆ ಇಲ್ಲೊಂದು ಸ್ಲೈಡ್ ಇತ್ತು, ವಾಟರ್ ಮಧ್ಯೆ ಹೋಗುತ್ತೆ. ಇದನ್ನು ಟ್ರೈ ಮಾಡಬೇಕು ಅಂತ ಅಂದ್ಕೊಂಡು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಬಂದ್ವಿ ಟ್ರೈ ಮಾಡೋಕ್ಕೆ. ಬಿಕಾಸ್ ನಾವು ಬಂದಿರೋ ಡ್ರೆಸ್ನೆಲ್ಲ ಈ ಆಟ ಆಡಿಬಿಟ್ರೆ ಮತ್ತೆ ಫುಲ್ ಬಟ್ಟೆ ಒದ್ದೆ ಆಗ್ತಿತ್ತು. ನಾವು ಬೇರೆಯವ್ರನ್ನ ನೋಡಿದ್ವಿ, ಅದಕ್ಕೆ ನಾವು ಹೋಗಿ ಬೇಗ ಡ್ರೆಸ್ ಚೇಂಜ್ ಮಾಡಿಕೊಂಡು ಇದನ್ನ ಆಟ ಆಡೋಣ ಅಂತ ಬಂದ್ವಿ. ಸ್ಲೈಡ್ ಮಾತ್ರ ಹೆವಿ ಫನ್ ಆಗಿತ್ತು. ಅಷ್ಟೊತ್ತಿಗೆ ಆಲ್ರೆಡಿ ಊಟ ಟೈಮ್ ಆಗಿಬಿಟ್ಟಿತ್ತು. ಆದರೆ ಒಂದು ಪ್ರಾಬ್ಲಮ್ ಏನು ಅಂತಂದರೆ ನಮ್ಮ ಹತ್ರ ಇರೋ ಊಟದ ಕೂಪನ್ ಇತ್ತಲ್ಲ, ಅದು ವರ್ಕ್ ಆಗೋದು ವಾಟರ್ ಪಾರ್ಕಲ್ಲಿರೋ ಕ್ಯಾಂಟೀನಲ್ಲಿ. ಬಟ್ ನಾವಿದ್ದು ಅಮ್ಯೂಸ್ಮೆಂಟ್ ಪಾರ್ಕಲ್ಲಿ. ನಾವು ಇಲ್ಲಿಂದ ಒಂದ್ಸಲ ಹೊರಗಡೆ ಹೋದರೆ ಮತ್ತೆ ಎಂಟ್ರಿ ಇಲ್ಲ. ಅದಕ್ಕೆ ಆಮೇಲೆ ಅಲ್ಲಿರೋ ಸೆಕ್ಯೂರಿಟಿ ಅಣ್ಣನ ಹತ್ರ ಫುಲ್ ರಿಕ್ವೆಸ್ಟ್ ಮಾಡಿಕೊಂಡು, ಅಣ್ಣ ಇನ್ನು ಅಲ್ಲಿರೋ ಗೇಮ್ಸ್ ಎಲ್ಲ ನಾವು ಆಡೇ ಇಲ್ಲ, ಒಂದ್ಸಲ ಹೋಗಿ ಊಟ ಮಾಡ್ಕೊಂಡು ವಾಪಸ್ ಬಂದುಬಿಡ್ತೀವಿ, ಟಿಕೆಟ್ ನೋಡಿದ್ರೆ ಕ್ಯಾಂಟೀನ್ ಟಿಕೆಟು ವಾಟರ್ ಪಾರ್ಕಿಗೆ ಕೊಟ್ಬಿಟ್ಟಿದ್ದಾರೆ ಅಂತೆಲ್ಲ ಹೇಳಿ ಫುಲ್ ಏನೋ ಜುಗಾಡ್ ಮಾಡಿಬಿಟ್ಟು ವಾಟರ್ ಪಾರ್ಕ್ ಕಡೆ ಬಂದ್ವಿ. ಇಲ್ಲಿ ಬಂದು ನೋಡ್ತೀವಿ ಬರೋರೆಲ್ಲ ಇಲ್ಲೇ ಇದ್ದಾರೆ. ವಾಟರ್ ಪಾರ್ಕು ಫುಲ್ ರಶ್ ಇತ್ತು. ಇದ್ರ ಒಳಗಡೆನೂ 2-3 ಕ್ಯಾಂಟೀನ್ಸ್ ಇದ್ವು. ಅದಾದ್ಮೇಲೆ ಅಲ್ಲಿ ಹೋಗಿ ವಿಚಾರಿಸಿ ನಮ್ಗೆ ಅಸೈನ್ ಮಾಡಿದ ಕ್ಯಾಂಟೀನ್ ಯಾವುದು ಅಂತೆಲ್ಲ ತಿಳ್ಕೊಂಡು ಆಮೇಲೆ ಆ ಕ್ಯಾಂಟೀನ್ ಹತ್ರ ಹೋದ್ವಿ. ಊಟ ಮಾತ್ರ ನೆಕ್ಸ್ಟ್ ಲೆವೆಲ್ ಕೊಟ್ಟಿದ್ದಾರೆ. ಪೂರಿ, ಅನ್ನ, ಸಾಂಬಾರ್, ಚಪಾತಿ, ಒಂದಿಷ್ಟು ವೆಜಿಟೇಬಲ್ಸು, ಆಮೇಲೆ ಜಿಲೇಬಿ, ಸ್ವೀಟ್, ಆಮೇಲೆ ಪನ್ನೀರ್ ಮತ್ತು ಇತ್ತು. ಅದನ್ನು ನಾನು ತೊಗೊಂಡಿಲ್ಲ, ಎಷ್ಟು ಬೇಕು ಅಷ್ಟು ತೊಗೊಂಡಿದ್ದೀನಿ. ಆ್ಯಂಡ್ ಪಾವ್ ಭಾಜಿ ಕೂಡ ಇದೆ. ಬನ್ನಿ ಇವಾಗ ಊಟ ಮಾಡೋಣ. ನೀವೇ ನೋಡ್ತಿದ್ರಲ್ಲ, ಊಟ ಮಾತ್ರ ಮದುವೆ ಮನೆ ಊಟ ಥರನೇ ಇತ್ತು. ಹೊಟ್ಟೆ ತುಂಬ ಊಟ ಮಾಡಿಕೊಂಡು ನೆಕ್ಸ್ಟು ರಿಟರ್ನ್ ನಾನು ಬಂದಿದ್ದು ಅಮ್ಯೂಸ್ಮೆಂಟ್ ಪಾರ್ಕಿಗೆ. ನಾನು ಯಾಕಂದರೆ ರಿಕ್ವೆಸ್ಟ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದೆ ಬೇಗ ಬರ್ತೀನಿ ಅಂತ. ಇಲ್ಲಿ ಬಂದು ಚಿಕ್ಕ ಮಕ್ಕಳು ಆಡೋ ಆಟನೆಲ್ಲ ಆಡಿಕೊಂಡು ಪೂರ್ತಿ ಮೈಯೆಲ್ಲ ಒದ್ದೆ ಮಾಡಿಕೊಂಡು ದೇವ್ರೆ ಮಸ್ತ್ ಎಂಜಾಯ್ ಮಾಡಿದ್ವಿ. ನಾನಂತೂ ಎಷ್ಟು ನೀರು ತಾಗಿಸ್ಕೋಬಾರ್ದು ಅಂತ ಆಡ್ಕೊಂಡು ಕೂತ್ರೂ ಕರೆಕ್ಟಾಗಿ ನನ್ನ ಮೈ ಮೇಲೆ ಬೀಳ್ತಾ ಇತ್ತು ನೀರು. ಆ್ಯಂಡ್ ಭಯ ಆಯಿತು ನನಗೆ ನೆಕ್ಸ್ಟ್ ಬೇರೆ ಯಾವ್ದಾದ್ರು ಗೇಮ್ಸ್ನ ಆಡೋಕ್ಕೆ ಬಿಡ್ತಾರೋ ಇಲ್ವೋ ಅಂತ. ಅಂದರೆ ಬಾಡಿ ವೆಟ್ಟಿದ್ರೆ ಆಡೋಕ್ಕೆ ಬಿಡಲ್ವಲ್ಲ. ಆ್ಯಂಡ್
ಆ್ಯಂಡ್ ಅದಾದರೆ ಅವರು ಅಲೋ ಮಾಡಿದ್ರು, ಏನು ಹೇಳಿಲ್ಲ. ಆದರೆ ಕೆಲವೊಂದು ಪಾರ್ಕ್ಗಳಲ್ಲಿ ಅಲೋ ಮಾಡಲ್ಲ, ಬಿಕಾಸ್ ಈ ಗೇಮ್ಸ್ ಏನಿರ್ತದಲ್ಲ ಇವೆಲ್ಲ ಕರೆಂಟ್ ಮೇಲೆ ರನ್ ಆಗುತ್ತೆ. ಸೊ ಬಾಡಿ ವೆಟ್ಟಿದ್ದಾಗ ಕರೆಂಟ್ ಶಾಕ್ ಏನಾದರೂ ಆಗ್ಬೋದು ಅನ್ನೋ ಥರಕ್ಕೆ ಅಲೋ ಮಾಡಲ್ಲ. ಬಟ್ ಇಲ್ಲಿ ಅಲೋ ಮಾಡಿದ್ರು. ಅದಷ್ಟೊಕ್ಕೆ ಈ ನೆಕ್ಸ್ಟ್ ಗೇಮ್ ಮಾಡೋ ಅಷ್ಟೊತ್ತಿಗೆ ಬಾಡಿ ಎಲ್ಲ ಫುಲ್ ಡ್ರೈ ಆಗಿಬಿಟ್ಟಿತ್ತು. ಏನಕ್ಕಂತಂದರೆ ಈ ಗೇಮ್ ಮಾತ್ರ ಫುಲ್ಲು ಮೇಲ್ಗಡೆ ತೊಗೊಂಡೋಗಿ ಗರ 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 ತಿರುಗಿಸುತ್ತೆ. ಈ ವಾಷಿಂಗ್ ಮಷೀನಲ್ಲಿ ಸ್ಪಿನ್ ಆಗುತ್ತಲ್ಲ, ಬಟ್ಟೆನ ನೀರು ತೆಗಿಯೋಕ್ಕೆ ಸ್ಪಿನ್ ಮಾಡ್ತಾರಲ್ಲ, ಆ ಥರ ಇತ್ತು. ಈ ಗೇಮ್ ಆಡಿ ಮುಗಿಸೋದ್ರಷ್ಟೊಳಗಡೆ ಫುಲ್ ಡ್ರೈ ಆಗಿಬಿಟ್ಟಿದ್ದೆ ನಾನು. ಬಟ್ಟೆ ಬಾಡಿ ಎಲ್ಲ ಫುಲ್ ಡ್ರೈ ಆಗಿಬಿಟ್ಟಿತ್ತು. ಇದು ಮಾತ್ರ ನನಗೆ ಹೆವಿ ಇಷ್ಟ ಆಯಿತು ಇದು ಗೇಮ್. ಇದ್ರ ಹೆಸರೇ ಮರ್ತೋಯ್ತು ನಂಗೆ. ಎಲ್ಲ ಗೇಮಿನ ಹೆಸರು ಮರ್ತೋಗ್ಬಿಟ್ಟಿದೆ ಆಯಿತಾ, ನನಗೆ ಹೆಸರೆಲ್ಲ ನೆನಪಿಲ್ಲ. ಬಟ್ ಇದರಲ್ಲಿ ಕೂತ್ರೆ ಮಾತ್ರ ನಿಮಗೆ ಇಡೀ ಅಮ್ಯೂಸ್ಮೆಂಟ್ ಪಾರ್ಕ್, ವಾಟರ್ ಪಾರ್ಕ್ ಆ್ಯಂಡ್ ಸರೌಂಡಿಂಗಲ್ಲಿ ಏನೇನಿದೆ ಅಲ್ಲ ಅದೆಲ್ಲ ಕಾಣಿಸುತ್ತೆ. ಇದಾದಮೇಲೆ ಡಿಸ್ಕೋ ಆಡಿದೆ. ಇದು ಒಂಥರ ಚೆನ್ನಾಗಿತ್ತು. ಸ್ಟಾರ್ಟ್ ಆದ ತಕ್ಷಣ ಇದೇನು ಟ್ರ್ಯಾಕ್ ತಪ್ಪಿ ಬಿದ್ದು ಹೋಗುತ್ತೆ ಅನ್ನೋ ಥರಕ್ಕೆ ಫೀಲ್ ಬರುತ್ತೆ. ಒಂಥರ ಚೆನ್ನಾಗಿತ್ತು. ಇದಾದಮೇಲೆ ಇಲ್ಲೊಂದು ಗೇಮ್ ಕಾಣಿಸ್ತಿದೆಯಲ್ಲ, ಈ ಉದ್ದಕ್ಕಿದೆಯಲ್ಲ ಪಿಲ್ಲರ್ ಥರ. ಈ ಗೇಮ್ನ ನಾನು ಆಡಬೇಕಂದ್ರೆ ತುಂಬ ಸಲ ಟ್ರೈ ಮಾಡಿದೆ. ನಾನು ಹೋದಾಗೆಲ್ಲ ಒಂದು ರಶ್ ಇರ್ತಿತ್ತು, ಇಲ್ಲ ಜನನೇ ಇರ್ತಿರ್ಲಿಲ್ಲ ಅಂತ ಆಡೋಕ್ಕೆ ಆಗಿಲ್ಲ. ಇದಾದಮೇಲೆ ನಾನು ಆಟ ಆಡೋಕ್ಕೆ ಹೋಗಿರೋದು 360 ಡಿಗ್ರಿ ರೊಟೇಟ್ ಆಗೋಂಥ ಒಂದು ಗೇಮು. ಯಾವ ಗೇಮಿಂದ ಹೆಸರು ಕೇಳಬೇಡಿ, ನಾನು ಮೊದಲೇ ಆಡಿದ್ದೀನಿ, ಹೆಸರು ನನಗೆ ನೆನಪಿಲ್ಲ. ಫಸ್ಟ್ ಟೈಮ್ ನಾನು ಈ ಥರ 360 ಡಿಗ್ರಿ ರೊಟೇಟ್ ಆಗುವಂಥ ಗೇಮ್ ಆಟ ಆಡಿದ್ದು. ಸಖತ್ ಎಂಜಾಯ್ ಮಾಡಿದೆ ಮಾತ್ರ. ಭಯ ಅಂತೂ ನನಗಾಗಿಲ್ಲ. ನನಗೆ ಇದರ ಗೇಮ್ ಆಡೋದ್ರೆಲ್ಲ ಕ್ರೇಜ್ ಜಾಸ್ತಿ. ವಾಟರ್ ಪಾರ್ಕಲ್ಲಿ ನನಗೆ ಭಯ ಆಗುತ್ತೆ ಆ್ಯಕ್ಚುಲಿ. ಆ್ಯಂಡ್ ಇದಾದಮೇಲೆ ಸುಮಾರಷ್ಟು ಗೇಮ್ ಆಡಿದೆ, ಅದನ್ನು ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಒಂದಿಷ್ಟು ಗೇಮನ್ನು ಆಡೋಕ್ಕೂ ಆಗಿಲ್ಲ. ಏನಕ್ಕಂತಂದರೆ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು. ಇವಾಗ ನಾವು ವಾಟರ್ ಪಾರ್ಕಿಗೆ ಕೂಡ ಹೋಗಬೇಕಿತ್ತು. ನಿಜ ಹೇಳ್ತೀನಿ, ನಿಮ್ಗೆ ಅಮ್ಯೂಸ್ಮೆಂಟ್ ಪಾರ್ಕು ತುಂಬ ಇಷ್ಟ, ಇಲ್ಲಿ ಈ ಥರ ಆಟ ಆಡೋದಕ್ಕೆಲ್ಲ ತುಂಬ ಇಷ್ಟ, ಭಯ ಆಗಲ್ಲ ಅಂತ ಅಂದರೆ ಒಂದಿನಕ್ಕೆ ಅಮ್ಯೂಸ್ಮೆಂಟ್ ಪಾರ್ಕಿಗೆ ಮಾತ್ರ ಟಿಕೆಟ್ ತೊಗೊಳ್ಳಿ. ಆ್ಯಂಡ್ ಒಂದಿನ ವಾಟರ್ ಪಾರ್ಕಿಗೆ ಮಾತ್ರ ತೊಗೊಳ್ಳಿ. ಎರಡನ್ನೂ ತೊಗೊಂಡ್ರೆ ಇತ್ತಲ್ಲ, ಎರಡನ್ನೂ ನೀಟಾಗಿ ಕಂಪ್ಲೀಟ್ ಮಾಡೋಕ್ಕೆ ಆಗಲ್ಲ, ಸುಮ್ಮನೆ ವೇಸ್ಟ್ ಆಗುತ್ತೆ ದುಡ್ಡು. ಇದು ನನ್ನ ಓನ್ ಎಕ್ಸ್ಪೀರಿಯನ್ಸ್. ಇನ್ನೊಂದೇನು ಅಂತ ಅಂದರೆ ಫಸ್ಟ್ ವಾಟರ್ ಪಾರ್ಕಿಗೆ ಹೋಗಿ ಆಮೇಲೆ ಅಮ್ಯೂಸ್ಮೆಂಟ್ ಪಾರ್ಕಿಗೆ ಬನ್ನಿ. ಏನಕ್ಕಂತಂದರೆ ಎಲ್ಲ ಆಲ್ಮೋಸ್ಟ್ ಗೇಮ್ಸ್ ಎಲ್ಲ ಸ್ಟಾರ್ಟ್ ಆಗೋದೇ ಆಫ್ಟರ್ನೂನು. ನೀವು ಇದನ್ನೇ ಆಟ ಆಡ್ಕೊಂಡು ಅಲ್ಲಿ ಹೋಗ್ತೀರಾ ಅಂದರೆ ಅಲ್ಲಿ ನಿಮ್ಗೆ ಜಾಸ್ತಿ ಟೈಮೇ ಸಿಗಲ್ಲ. ಬನ್ನಿ ಇವಾಗ ವಾಟರ್ ಪಾರ್ಕ್ ಕಡೆ ಹೋಗೋಣ. ಅಲ್ಲಿ ಏನೇನು ಆಟ ಆಡಿದೆ, ಏನೇನಿತ್ತು ಅನ್ನೋದನ್ನೆಲ್ಲ ನಿಮ್ಗೆ ಸ್ವಲ್ಪ ತೋರಿಸ್ತೀನಿ. ಸ್ಟಾರ್ಟಿಂಗಲ್ಲೇ ರಾಯಲ್ ಕ್ಯಾಸಲ್ ಇತ್ತು. ಇದು ಮಕ್ಕಳಿಗೆ ಅಂತ ಮಾಡಿರೋದು. ಇದನ್ನ ಆಮೇಲೆ ಆಟ ಆಡ್ಕೊಳ್ಳೋಣ ಅಂತ ಫಸ್ಟು ಯಾವ್ದು ಮೇಜರ್ ಸ್ಲೈಡ್ಸ್ ಇದೆಯಲ್ಲ ಅದನ್ನ ಕಂಪ್ಲೀಟ್ ಮಾಡೋಕ್ಕೆ ಹೋದ್ವಿ. ನಮ್ಮ ಹತ್ರ ಜಾಸ್ತಿ ಟೈಮ್ ಇದ್ದಿರಲಿಲ್ಲ. ಎಷ್ಟು ಟೈಮ್ ಸಿಗುತ್ತೋ ಅಷ್ಟನ್ನ ಮಾಡೋಣ ಅನ್ನೋ ಥರಕ್ಕೆ ತಲೆಯಲ್ಲಿತ್ತು. ಬಿಕಾಸ್ 5:30ಗೆಲ್ಲ ಕ್ಲೋಸ್ ಆಗುತ್ತೆ ವಾಟರ್ ಪಾರ್ಕ್. 6 ತನಕ ವೇವ್ ಪೂಲ್ ಇರ್ತಿತ್ತು. ಆ್ಯಂಡ್ ಈ ಸ್ಲೈಡ್ನ ಒಂದು ಕಂಪ್ಲೀಟ್ ಮಾಡಿಕೊಂಡೆ. ಆ್ಯಂಡ್ ಇರೋಬರ ದೇವ್ರನ್ನೆಲ್ಲ ನೆನೆಸ್ಕೊಂಡು ಸ್ಲೈಡ್ಸ್ ಆಡಿರೋದು. ಬಿಕಾಸ್ ನನಗೆ ಸ್ಲೈಡ್ಸ್ ಆಡೋದಂದರೆ ಸಖತ್ ಭಯ, ನೀರಂದರೆ ಸಖತ್ ಭಯ ಫಸ್ಟ್ ಆಫ್ ಆಲು. ನಾನು ಅದಕ್ಕೇ ಜಾಸ್ತಿ ವಾಟರ್ ಗೇಮ್ಸ್ ಎಲ್ಲ ಆಡೋಕ್ಕೆ ಹೋಗಲ್ಲ. ಅಂತಂದು ಇರೋಬರ ದೇವ್ರನ್ನೆಲ್ಲ ನೆನೆಸ್ಕೊಂಡು ಆಟ ಆಡಿದೆ. ಆ್ಯಂಡ್ ಈ ಥರ ಆಟ ಆಡಬೇಕಾದ್ರೆ ಒಂದು ಜಾಗ್ರತೆ ನೀವು ಮಾಡಬೇಕೇನು ಅಂತಂದರೆ, ಸ್ಲೈಡ್ ಮಾಡುವಾಗ ಸ್ಲೈಡ್ ಕಂಟಿನ್ಯೂಷನಲ್ಲಿರುವಾಗ ಆ ಕಡೆ ಈ ಕಡೆ ಎಲ್ಲ ಮೂವ್ ಆಗೋದು, ಬಾಡಿ ಲ್ಯಾಂಗ್ವೇಜ್ ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆಲ್ಲ ಹೋಗಲೇಬಾರ್ದು. ಕೈ ಕಾಲೆಲ್ಲ ತೆರ್ಚಿ ಬಿದ್ದು ಹೋಗುತ್ತೆ. ಬಿಕಾಸ್ ಅಲ್ಲೊಬ್ರಿಗೆ ಆಯಿತು, ಒಂದು ಅಣ್ಣನ ಕೈ ಪೂರ್ತಿ ತೆರ್ಚಿ ಫುಲ್ಲು ಬ್ಲಡ್ ಇಳಿತಿದೆ. ಸೊ ಇದನ್ನೆಲ್ಲ ಸ್ವಲ್ಪ ಜೋಪಾನವಾಗಿ ನೋಡ್ಕೋಬೇಕು ನೀವು. ಹೀಗೇನೆ ಅದು ಇದು ಅಂತ ತುಂಬ ಸ್ಲೈಡ್ಸ್ ಎಲ್ಲ ಟ್ರೈ ಮಾಡಿದ್ವಿ. ಅದಾದಮೇಲೆ ಸ್ಲೈಡ್ಸ್ ಎಲ್ಲ ಕ್ಲೋಸ್ ಆಗಿಬಿಡ್ತು. ಆ್ಯಂಡ್ ನಾವು ಹೋಗಿದ್ದು ವೇವ್ ಪೂಲಿಗೆ. ಅಲ್ಲಿ ಸ್ವಲ್ಪ ಸ್ವಿಮ್ಮಿಂಗ್ ಬರದೇ ಇದ್ರೂ ಏನೋ ಸ್ವಿಮ್ಮಿಂಗ್ ಬರುತ್ತೆ ಅನ್ನೋ ಲೆವೆಲಿಗೆಲ್ಲ ಪೋಸ್ ಕೊಟ್ಕೊಂಡು ಆಟ ಆಡಿಕೊಂಡು ನಾನು ಆಮೇಲೆ ಹೊರಗಡೆ ಬಂದು ಈ ಥರ ಎಲ್ಲ ಗೇಮ್ಸ್ ಇರುತ್ತಲ್ಲ ಇದನ್ನೆಲ್ಲ ಆಟ ಆಡಿಕೊಂಡು ಒಂದು 200 ರೂಪಾಯಿ ವೇಸ್ಟ್ ಮಾಡಿಕೊಂಡು ಏನೇನೋ ವಿನ್ ಆಗ್ದೇನೆ ಮನೆ ಕಡೆ ಹೊರಟೆ. ಈವ್ನಿಂಗ್ ಆಗಿರೋದ್ರಿಂದ ಲೈಟ್ಸ್ ಎಲ್ಲ ಆನ್ ಮಾಡಿದ್ರು, ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು. ಅಲ್ಲಿ ಇಲ್ಲಿ ಅಂತ ಒಂದೆರಡು ಫೋಟೋನೆಲ್ಲ ಎತ್ಕೊಂಡು ಮನೆ ಕಡೆ ಹೊರಟೆ. ಹೆವಿ ಟಯರ್ಡ್ ಆಗಿತ್ತು ಮಾತ್ರ ವಾಟರ್ ಪಾರ್ಕು, ಅಮ್ಯೂಸ್ಮೆಂಟ್ ಪಾರ್ಕು ಅನ್ನೋ ಥರಕ್ಕೆಲ್ಲ. ಸೊ ನನ್ನ ಸಜೆಷನ್ ಪ್ರಕಾರ ನೀವು ಫಸ್ಟ್ ವಾಟರ್ ಪಾರ್ಕ್ ಮುಗಿಸ್ಕೊಂಡೆ ಆಮೇಲೆ ಅಮ್ಯೂಸ್ಮೆಂಟ್ ಪಾರ್ಕಿಗೆ ಹೋಗಿ. ನಾನು ಮಾಡಿದ ತಪ್ಪಂತೂ ನೀವು ನೆಕ್ಸ್ಟ್ ಟೈಮ್ ಮಾಡೋಕ್ಕೆ ಹೋಗಲೇಬೇಡಿ. ಹಾಗೆಯೇ ಇದೇ ನೋಡಿ ವೆಟ್ ಎಂಜಾಯ್ದು ಎಂಟ್ರೆನ್ಸ್. ನಾನು ಕರೆಕ್ಟಾಗಿ ಎಂಟ್ರೆನ್ಸ್ ತೋರ್ಸೋಕ್ಕಾಗಿರಲಿಲ್ಲ ನಿಮಗೆ. ಸಖತ್ತಾಗಿದೆ ಎಂಟ್ರೆನ್ಸ್ ಮಾತ್ರ, ಸಖತ್ತಾಗಿತ್ತು. ಒಂದೊಂದು ರೈಡ್ ಅಂತೂ ನೆಕ್ಸ್ಟ್ ಲೆವೆಲ್. ಆದರೆ ಏನನ್ನಿಸ್ತು ಅಂತ ಅಂದರೆ ಅಮ್ಯೂಸ್ಮೆಂಟ್ ಪಾರ್ಕು ಮತ್ತು ವಾಟರ್ ಪಾರ್ಕ್ಗೆ ಒಂದೇ ದಿನ ಬಂದರೆ ಲಾಸ್ ನಿಮಗೆ. ಒಂದಿನ ಅಮ್ಯೂಸ್ಮೆಂಟ್ ಪಾರ್ಕು, ಒಂದಿನ ವಾಟರ್ ಪಾರ್ಕ್ ಅಂತ ಬಂದರೆ ಚೆನ್ನಾಗಾಗುತ್ತೆ. ಬಿಕಾಸ್ ತುಂಬ ದೊಡ್ಡದಾಗಿದೆ ಅಲ್ವ, ನಿಮಗೆಲ್ಲ ರೈಡ್ಸ್ನು ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ನಾನು ನನ್ನ ಕೈಲಿ ಎಷ್ಟಾಯಿತು ಅಷ್ಟು ಕಂಪ್ಲೀಟ್ ಮಾಡಿದ್ದೀನಿ. ಆ್ಯಂಡ್ ಅಷ್ಟು ನಾನು ನಿಮಗೆ ತೋರಿಸಿದ್ದೀನಿ. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್. ಸಬ್ಸ್ಕ್ರೈಬ್ ಮಾಡಿ ಆಯಿತಾ.